ಒಂದ್ಸರಿ ಒಬ್ಬ ತಂದೆ ಮತ್ತೆ ಮಗ ಮಾತಾಡ್ತಿರ್ತಾರೆ. ಮಗ ಹೇಳ್ತಾನೆ, ನನ್ನ ಜೀವನದಲ್ಲಿ ನನಗೆ ಎಷ್ಟೊಂದು ಬೆಸ್ಟ್ ಫ್ರೆಂಡ್ಸ್ ಇದ್ದಾರೆ ಗೊತ್ತಾ, ನನಗೋಸ್ಕರ ಅವ್ರು ಏನ್ ಬೇಕಾದ್ರೂ ಮಾಡ್ತಾರೆ ಅಂತ. ತಂದೆ ಕೇಳ್ತಾನೆ, ಎಷ್ಟೊಂದು ಜನ ಇದ್ದಾರಾ? ಹೌದು. ಏನ್ ಬೇಕಾದ್ರೂ ಮಾಡ್ತಾರೆ? ಹೌದು. ಇವ್ರಿಷ್ಟು ಜನದಲ್ಲಿ ಒಬ್ಬನ ಹೆಸರು ಹೇಳು ಅಂತ ಹೇಳ್ತಾರೆ. ಯಾರು ಏನು ಬೇಕಾದ್ರೂ ಮಾಡ್ತಾರೆ ಅಂತ ಅನ್ಸುತ್ತೋ ಒಬ್ಬನ ಹೆಸರು ಹೇಳು. ಸರಿ ಅಂತ ಇವನ್ ಹೆಸರು ಹೇಳ್ತಾನೆ. ಸರಿ, ಇವತ್ತು ರಾತ್ರಿ ಅವ್ನ ಮನೆ ಹತ್ರ ಹೋಗೋಣ. ಇಬ್ರು ಅವ್ನ ಮನೆ ಹತ್ರ ಹೋಗ್ತಾರೆ. ಇವನು ಆ ಫ್ರೆಂಡ್ ಹೆಸರನ್ನ ಹಿಡಿದು ಕರೀತಾನೆ. ಒಳಗಡೆಯಿಂದ ಫ್ರೆಂಡು ಮತ್ತೆ ಫ್ರೆಂಡ್ ತಾಯಿ ಮಾತಾಡೋದು ಕೇಳಿಸುತ್ತೆ. ನಾನು ಇಲ್ಲ ಅಂತ ಹೇಳು, ನಾನು ಇಲ್ಲ ಅಂತ ಹೇಳು ಅಂತ. ಇವನಿಗೆ ಅದನ್ನ ಕೇಳಿಸ್ಕೊಂಡು ತುಂಬಾ ದುಃಖ ಆಗುತ್ತೆ. ತಾಯಿ ಬಂದು ಅದನ್ನೇ ಹೇಳ್ತಾಳೆ. ಸರಿ ಅಮ್ಮ, ನಾವು ಹೊರಡ್ತೀವಿ ಅಂತ ಇಬ್ರು ಹೊರಡ್ತಾರೆ. ಈಗ ನಾನು ನನ್ನ ಫ್ರೆಂಡ್ ಮನೆ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ತಂದೆ ಕರ್ಕೊಂಡು ಹೊರಡ್ತಾನೆ. ಅವ್ನ ಸ್ನೇಹಿತನ ಮನೆ ಹತ್ರ ಕರ್ಕೊಂಡು ಹೋದಾಗ ಬಾಗಿಲು ಬಡ್ದು ಅವ್ನು ಕೂಗ್ತಾನೆ, 2 ನಿಮಿಷ ಇರೋ ಅಂತ ಅವ್ನ ಒಳಗಡೆಯಿಂದ ಕೂಗ್ತಾನೆ. 2 ನಿಮಿಷ ಆದ್ಮೇಲೆ ಬಾಗಿಲು ಓಪನ್ ಮಾಡ್ಕೊಂಡು ಬರ್ತಾನೆ. ಈ ಕೈಲಿ ಖಡ್ಗ ಇರುತ್ತೆ, ಈ ಕೈಲಿ ಹಣ ಇರುತ್ತೆ. ಏನು ಅಂತ ಕೇಳಿದಾಗ, ಇಷ್ಟೊತ್ತಲ್ಲಿ ನೀನ್ ಬಂದಿದ್ಯಾ ಅಂತಂದ್ರೆ ಒಂದು ಯಾರ್ದ್ರ ಜೊತೆ ಜಗಳ ಆಗಿರ್ಬೇಕು, ಜಗಳ ಆಗಿದ್ರೆ ನಡಿ ಹೋಗೋಣ ಅಂತಾನೆ. ಇಲ್ಲ, ಹಣ ಇರಬೇಕು, ಹಣ ಆಗಿದ್ರೆ ತಗೋ ಅಂತಾನೆ. ತಂದೆ ಅವನ ಕಡೆ ಬೆಟ್ ಮಾಡಿ, ಇವನ್ ನಿಜವಾದ ಸ್ನೇಹಿತ ಅಂತ ಹೇಳ್ತಾರೆ. ನಿಮ್ಮ ಜೀವನದಲ್ಲಿ ನಿಮಗೆ ಎಷ್ಟು ಜನ ಸ್ನೇಹಿತರಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಂಥ ಸ್ನೇಹಿತ ಇದ್ದಾನೆ ಅಥವಾ ಸ್ನೇಹಿತರಿದ್ದಾರೆ ಅನ್ನೋದು ಇಂಪಾರ್ಟೆಂಟ್. ಒಬ್ಬನೇ ಒಬ್ಬ ಒಳ್ಳೆ ಸ್ನೇಹಿತ, ನಿಮ್ಗೆ ಎಂಥದ್ದೇ ಕಷ್ಟ ಬಂದ್ರು ನಿಂತ್ಕೊಳ್ಳೋ ಅಂತವನು, ನೀವೇನಾದ್ರು ತಪ್ಪು ಮಾಡ್ತಿದ್ರೆ ಒಳ್ಳೆ ದಾರಿ ನಡ್ಸ್ಕೊಂಡು ಹೋಗುವಂಥವನು, ಅಡ್ವೈಸ್ ಕೊಡೋನು ಅಂತವನು ಇದ್ರೆ ಸಾಕು. ಒಬ್ಬನೇ ಇದ್ರೆ ಸಾಕು 100 ಜನ ಇರೋದಕ್ಕಿಂತ. ಕ್ವಾಲಿಟಿ ಇಂಪಾರ್ಟೆಂಟ್ ಕ್ವಾಂಟಿಟಿಗಿಂತ. ಯಾವತ್ತೂ ನೆನ್ಪಿಟ್ಕೊಳ್ಳಿ. ಅಂಥ ಒಬ್ಬ ಸ್ನೇಹಿತ ಅಥವಾ ಸ್ನೇಹಿತೆ ನಿಮ್ಮ ಜೀವನದಲ್ಲಿದ್ದಾರಾ? ಇದ್ರೆ ಇದನ್ನ ಅವ್ರ ಜೊತೆ ಶೇರ್ ಮಾಡಿ, ಯೋಚನೆ ಮಾಡಿ.